ನೋಡಿ, ನಮ್ಮ ಮೆಟ್ರೋ BMRCL ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡು ಬರ್ತಾ ಇತ್ತು. ಕನ್ನಡಿಗರನ್ನ ಕಡೆಗಣಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಕೊನೆಗೂ ಎಚ್ಚೆತ್ತುಕೊಂಡಂಥ ನಮ್ಮ ಮೆಟ್ರೋ BMRCL ಈಗ ಅದನ್ನು ವಾಪಸ್ ಪಡೆದುಕೊಂಡಿದೆ. ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹಳೆ ಷರತ್ತುಗಳನ್ನು ಯಾವಾಗ ಆಕ್ರೋಶ ವ್ಯಕ್ತವಾಗುತ್ತೋ ವಾಪಸ್ ಪಡೆದುಕೊಳ್ಳುತ್ತೆ. ಕನ್ನಡಿಗರ ಕಡೆಗಣನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಪ್ರಶ್ನೆ ಮಾಡಿತ್ತು. ಈಗ ನೋಡಿ, ನಿನ್ನೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಈಗ ಆ ಷರತ್ತೇನಿತ್ತು ಅದನ್ನು ಹಿಂಪಡೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೊನೆಗೂ ಕೂಡ BMRCL ಎಚ್ಚೆತ್ತುಕೊಂಡಿದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ BMRCL ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಮರಿತಂತೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಕನ್ನಡಿಗರಿಗೂ ಕೂಡ ಅವಮಾನವನ್ನ ಮಾಡಿರುವಂತದ್ದು. 50 ಟ್ರೈನಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ನ ಕರೆದಂತಹ BMRCL ಒಂದ್ ಕಡೆ ಹೇಳುತ್ತೆ, ಇದು ಕನ್ನಡಿಗರಿಗೆ ಅಲ್ಲ, ಕನ್ನಡಿಗರನ್ನ ಬಿಟ್ಟು ಬೇರೆ ಭಾಷೆಯವರು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ನ ಹಾಕ್ಬೋದು ಅಂತ. ಪ್ರಮುಖವಾಗಿ ಚೆನ್ನೈ, ಹೈದರಾಬಾದ್, ಕೊಚ್ಚಿನ್ ಹಾಗೆ ನಾರ್ತ್ ಇಂಡಿಯಾದ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಅನ್ನೋ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಕನ್ನಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದಂತವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಅನ್ನ ಕೊಟ್ಟು ಕನ್ನಡ ಬರೋ ಹಾಗೆ ನಾವು ಮಾಡ್ತೀವಿ ಅಂತನೂ ಕೂಡ ಈ ಒಂದು ಫಾರ್ಮ್ ನಲ್ಲಿ ಹೇಳಿರುವಂತದ್ದು. ಇದು ಕನ್ನಡಿಗರನ್ನ ರೊಚ್ಚಿಗೇರಿಸುತ್ತೆ. ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಇದರಿಂದ ಕೆರಳಿ ನಿನ್ನೆ ಅಷ್ಟೇ BMRCL ಕೇಂದ್ರ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ ಇಟ್ಕೊಂಡು ಈ ರೀತಿಯ ಅವಮಾನವನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ಬಿಸಿ ಮುಡ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ BMRCLಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೀಗಾಗಿ ನಿನ್ನೆ ಒಂದು ಮಾಹಿತಿಯನ್ನ ಜೊತೆಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಲ್ಲ, ನಾವು ಮಾಡಿರುವಂತದ್ದು ಗೊತ್ತಿಲ್ಲ, ಇದು ಕೇಂದ್ರದಿಂದ ಯಾವ ರೀತಿಯಾಗಿ ಬಂದಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ, ಆದ್ರೆ ತಪ್ಪಿನ ಅರಿವಾಗಿದೆ, ಹೀಗಾಗಿ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈ ಹಿಂದೆ ಏನೋ ಅಪ್ಲಿಕೇಶನ್ ನಲ್ಲಿ ಈ ರೀತಿಯಾಗಿ ನಾವು ಬಿಡುಗಡೆ ಮಾಡಿದ್ವಿ, ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರಿಗೆ ಸಿಕ್ಕಂತಹ ದೊಡ್ಡ ಜಯವಾಗಿದೆ. ಜೊತೆಗೆ ರಿಪಬ್ಲಿಕ್ ಕೂಡ ಇದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್. ನೋಡಿ, ನಮ್ಮ ಮೆಟ್ರೋ BMRCL ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡು ಬರ್ತಾ ಇತ್ತು. ಕನ್ನಡಿಗರನ್ನ ಕಡೆಗಣಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಕೊನೆಗೂ ಎಚ್ಚೆತ್ತುಕೊಂಡಂಥ ನಮ್ಮ ಮೆಟ್ರೋ BMRCL ಈಗ ಅದನ್ನು ವಾಪಸ್ ಪಡೆದುಕೊಂಡಿದೆ. ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹಳೆ ಷರತ್ತುಗಳನ್ನು ಯಾವಾಗ ಆಕ್ರೋಶ ವ್ಯಕ್ತವಾಗುತ್ತೋ ವಾಪಸ್ ಪಡೆದುಕೊಳ್ಳುತ್ತೆ. ಕನ್ನಡಿಗರ ಕಡೆಗಣನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಪ್ರಶ್ನೆ ಮಾಡಿತ್ತು. ಈಗ ನೋಡಿ, ನಿನ್ನೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಈಗ ಆ ಷರತ್ತೇನಿತ್ತು ಅದನ್ನು ಹಿಂಪಡೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೊನೆಗೂ ಕೂಡ BMRCL ಎಚ್ಚೆತ್ತುಕೊಂಡಿದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ BMRCL ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಮರಿತಂತೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಕನ್ನಡಿಗರಿಗೂ ಕೂಡ ಅವಮಾನವನ್ನ ಮಾಡಿರುವಂತದ್ದು. 50 ಟ್ರೈನಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ನ ಕರೆದಂತಹ BMRCL ಒಂದ್ ಕಡೆ ಹೇಳುತ್ತೆ, ಇದು ಕನ್ನಡಿಗರಿಗೆ ಅಲ್ಲ, ಕನ್ನಡಿಗರನ್ನ ಬಿಟ್ಟು ಬೇರೆ ಭಾಷೆಯವರು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ನ ಹಾಕ್ಬೋದು ಅಂತ. ಪ್ರಮುಖವಾಗಿ ಚೆನ್ನೈ, ಹೈದರಾಬಾದ್, ಕೊಚ್ಚಿನ್ ಹಾಗೆ ನಾರ್ತ್ ಇಂಡಿಯಾದ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಅನ್ನೋ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಕನ್ನಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದಂತವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಅನ್ನ ಕೊಟ್ಟು ಕನ್ನಡ ಬರೋ ಹಾಗೆ ನಾವು ಮಾಡ್ತೀವಿ ಅಂತನೂ ಕೂಡ ಈ ಒಂದು ಫಾರ್ಮ್ ನಲ್ಲಿ ಹೇಳಿರುವಂತದ್ದು. ಇದು ಕನ್ನಡಿಗರನ್ನ ರೊಚ್ಚಿಗೇರಿಸುತ್ತೆ. ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಇದರಿಂದ ಕೆರಳಿ ನಿನ್ನೆ ಅಷ್ಟೇ BMRCL ಕೇಂದ್ರ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ ಇಟ್ಕೊಂಡು ಈ ರೀತಿಯ ಅವಮಾನವನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ಬಿಸಿ ಮುಡ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ BMRCLಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೀಗಾಗಿ ನಿನ್ನೆ ಒಂದು ಮಾಹಿತಿಯನ್ನ ಜೊತೆಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಲ್ಲ, ನಾವು ಮಾಡಿರುವಂತದ್ದು ಗೊತ್ತಿಲ್ಲ, ಇದು ಕೇಂದ್ರದಿಂದ ಯಾವ ರೀತಿಯಾಗಿ ಬಂದಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ, ಆದ್ರೆ ತಪ್ಪಿನ ಅರಿವಾಗಿದೆ, ಹೀಗಾಗಿ ತಿದ್ದುಕೊಳ್ಳುವಂತಹ ಪ್ರಯತ್ನ
ಮಾಡ್ತೀವಿ. ಈ ಹಿಂದೆ ಏನು ಅಪ್ಲಿಕೇಶನ್ ನಲ್ಲಿ ಈ ರೀತಿಯಾಗಿ ನಾವು ಬಿಡುಗಡೆ ಮಾಡಿದ್ವಿ, ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರಿಗೆ ಸಿಕ್ಕಂತಹ ದೊಡ್ಡ ಜಯವಾಗಿದೆ. ಜೊತೆಗೆ ರಿಪಬ್ಲಿಕ್ ಕೂಡ ಇದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಮೆಟ್ರೋ BMRCL ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡು ಬರ್ತಾ ಇತ್ತು. ಕನ್ನಡಿಗರನ್ನ ಕಡೆಗಣಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಕೊನೆಗೂ ಎಚ್ಚೆತ್ತುಕೊಂಡಂಥ ನಮ್ಮ ಮೆಟ್ರೋ BMRCL ಈಗ ಅದನ್ನು ವಾಪಸ್ ಪಡೆದುಕೊಂಡಿದೆ. ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹಳೆ ಷರತ್ತುಗಳನ್ನು ಯಾವಾಗ ಆಕ್ರೋಶ ವ್ಯಕ್ತವಾಗುತ್ತೋ ವಾಪಸ್ ಪಡೆದುಕೊಳ್ಳುತ್ತೆ. ಕನ್ನಡಿಗರ ಕಡೆಗಣನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಪ್ರಶ್ನೆ ಮಾಡಿತ್ತು. ಈಗ ನೋಡಿ, ನಿನ್ನೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಈಗ ಆ ಷರತ್ತೇನಿತ್ತು ಅದನ್ನು ಹಿಂಪಡೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೊನೆಗೂ ಕೂಡ BMRCL ಎಚ್ಚೆತ್ತುಕೊಂಡಿದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ BMRCL ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಮರಿತಂತೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಕನ್ನಡಿಗರಿಗೂ ಕೂಡ ಅವಮಾನವನ್ನ ಮಾಡಿರುವಂತದ್ದು. 50 ಟ್ರೈನಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೆದಂತಹ BMRCL ಒಂದ್ ಕಡೆ ಹೇಳುತ್ತೆ, ಇದು ಕನ್ನಡಿಗರಿಗೆ ಅಲ್ಲ, ಕನ್ನಡಿಗರನ್ನ ಬಿಟ್ಟು ಬೇರೆ ಭಾಷೆಯವರು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಪ್ರಮುಖವಾಗಿ ಚೆನ್ನೈ, ಹೈದರಾಬಾದ್, ಕೊಚ್ಚಿನ್ ಹಾಗೆ ನಾರ್ತ್ ಇಂಡಿಯಾದ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಅನ್ನೋ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಕನ್ನಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದಂತವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಅನ್ನ ಕೊಟ್ಟು ಕನ್ನಡ ಬರೋ ಹಾಗೆ ನಾವು ಮಾಡ್ತೀವಿ ಅಂತನೂ ಕೂಡ ಈ ಒಂದು ಫಾರ್ಮ್ ನಲ್ಲಿ ಹೇಳಿರುವಂತದ್ದು. ಇದು ಕನ್ನಡಿಗರನ್ನ ರೊಚ್ಚಿಗೇರಿಸುತ್ತೆ. ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಇದರಿಂದ ಕೆರಳಿ ನಿನ್ನೆ ಅಷ್ಟೇ BMRCL ಕೇಂದ್ರ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ ಇಟ್ಕೊಂಡು ಈ ರೀತಿಯ ಅವಮಾನವನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ಬಿಸಿ ಮುಡ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ BMRCLಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೀಗಾಗಿ ನಿನ್ನೆ ಒಂದು ಮಾಹಿತಿಯನ್ನ ಜೊತೆಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಲ್ಲ, ನಾವು ಮಾಡಿರುವಂತದ್ದು ಗೊತ್ತಿಲ್ಲ, ಇದು ಕೇಂದ್ರದಿಂದ ಯಾವ ರೀತಿಯಾಗಿ ಬಂದಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ, ಆದ್ರೆ ತಪ್ಪಿನ ಅರಿವಾಗಿದೆ, ಹೀಗಾಗಿ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈ ಹಿಂದೆ ಏನು ಅಪ್ಲಿಕೇಶನ್ ನಲ್ಲಿ ಈ ರೀತಿಯಾಗಿ ನಾವು ಬಿಡುಗಡೆ ಮಾಡಿದ್ವಿ, ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರಿಗೆ ಸಿಕ್ಕಂತಹ ದೊಡ್ಡ ಜಯವಾಗಿದೆ. ಜೊತೆಗೆ ರಿಪಬ್ಲಿಕ್ ಕೂಡ ಇದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಮೆಟ್ರೋ BMRCL ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡು ಬರ್ತಾ ಇತ್ತು. ಕನ್ನಡಿಗರನ್ನ ಕಡೆಗಣಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಕೊನೆಗೂ ಎಚ್ಚೆತ್ತುಕೊಂಡಂಥ ನಮ್ಮ ಮೆಟ್ರೋ BMRCL ಈಗ ಅದನ್ನು ವಾಪಸ್ ಪಡೆದುಕೊಂಡಿದೆ. ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹಳೆ ಷರತ್ತುಗಳನ್ನು ಯಾವಾಗ ಆಕ್ರೋಶ ವ್ಯಕ್ತವಾಗುತ್ತೋ ವಾಪಸ್ ಪಡೆದುಕೊಳ್ಳುತ್ತೆ. ಕನ್ನಡಿಗರ ಕಡೆಗಣನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಪ್ರಶ್ನೆ ಮಾಡಿತ್ತು. ಈಗ ನೋಡಿ, ನಿನ್ನೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಈಗ ಆ ಷರತ್ತೇನಿತ್ತು ಅದನ್ನು ಹಿಂಪಡೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೊನೆಗೂ ಕೂಡ BMRCL ಎಚ್ಚೆತ್ತುಕೊಂಡಿದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ BMRCL ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಮರಿತಂತೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಕನ್ನಡಿಗರಿಗೂ ಕೂಡ ಅವಮಾನವನ್ನ ಮಾಡಿರುವಂತದ್ದು. 50 ಟ್ರೈನಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೆದಂತಹ BMRCL ಒಂದ್ ಕಡೆ ಹೇಳುತ್ತೆ, ಇದು ಕನ್ನಡಿಗರಿಗೆ ಅಲ್ಲ, ಕನ್ನಡಿಗರನ್ನ ಬಿಟ್ಟು ಬೇರೆ ಭಾಷೆಯವರು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಪ್ರಮುಖವಾಗಿ ಚೆನ್ನೈ, ಹೈದರಾಬಾದ್, ಕೊಚ್ಚಿನ್ ಹಾಗೆ ನಾರ್ತ್ ಇಂಡಿಯಾದ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಅನ್ನೋ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಕನ್ನಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದಂತವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಅನ್ನ ಕೊಟ್ಟು ಕನ್ನಡ ಬರೋ ಹಾಗೆ ನಾವು ಮಾಡ್ತೀವಿ ಅಂತನೂ ಕೂಡ ಈ ಒಂದು ಫಾರ್ಮ್ ನಲ್ಲಿ ಹೇಳಿರುವಂತದ್ದು. ಇದು ಕನ್ನಡಿಗರನ್ನ ರೊಚ್ಚಿಗೇರಿಸುತ್ತೆ. ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಇದರಿಂದ ಕೆರಳಿ ನಿನ್ನೆ ಅಷ್ಟೇ BMRCL ಕೇಂದ್ರ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ ಇಟ್ಕೊಂಡು ಈ ರೀತಿಯ ಅವಮಾನವನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ಬಿಸಿ ಮುಡ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ
ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ BMRCLಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೀಗಾಗಿ ನಿನ್ನೆ ಒಂದು ಮಾಹಿತಿಯನ್ನ ಜೊತೆಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಲ್ಲ, ನಾವು ಮಾಡಿರುವಂತದ್ದು ಗೊತ್ತಿಲ್ಲ, ಇದು ಕೇಂದ್ರದಿಂದ ಯಾವ ರೀತಿಯಾಗಿ ಬಂದಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ, ಆದ್ರೆ ತಪ್ಪಿನ ಅರಿವಾಗಿದೆ, ಹೀಗಾಗಿ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈ ಹಿಂದೆ ಏನೋ ಅಪ್ಲಿಕೇಶನ್ ನಲ್ಲಿ ಈ ರೀತಿಯಾಗಿ ನಾವು ಬಿಡುಗಡೆ ಮಾಡಿದ್ವಿ, ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರಿಗೆ ಸಿಕ್ಕಂತಹ ದೊಡ್ಡ ಜಯವಾಗಿದೆ. ಜೊತೆಗೆ ರಿಪಬ್ಲಿಕ್ ಕೂಡ ಇದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಮೆಟ್ರೋ BMRCL ಒಂದಾದ ಮೇಲೆ ಒಂದು ಎಡವಟ್ಟುಗಳನ್ನು ಮಾಡ್ಕೊಂಡು ಬರ್ತಾ ಇತ್ತು. ಕನ್ನಡಿಗರನ್ನ ಕಡೆಗಣಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಕೊನೆಗೂ ಎಚ್ಚೆತ್ತುಕೊಂಡಂಥ ನಮ್ಮ ಮೆಟ್ರೋ BMRCL ಈಗ ಅದನ್ನು ವಾಪಸ್ ಪಡೆದುಕೊಂಡಿದೆ. ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹಳೆ ಷರತ್ತುಗಳನ್ನು ಯಾವಾಗ ಆಕ್ರೋಶ ವ್ಯಕ್ತವಾಗುತ್ತೋ ವಾಪಸ್ ಪಡೆದುಕೊಳ್ಳುತ್ತೆ. ಕನ್ನಡಿಗರ ಕಡೆಗಣನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಪ್ರಶ್ನೆ ಮಾಡಿತ್ತು. ಈಗ ನೋಡಿ, ನಿನ್ನೆ ಸುತ್ತೋಲೆಯನ್ನು ಹೊರಡಿಸಿತ್ತು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಈಗ ಆ ಷರತ್ತೇನಿತ್ತು ಅದನ್ನು ಹಿಂಪಡೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೊನೆಗೂ ಕೂಡ BMRCL ಎಚ್ಚೆತ್ತುಕೊಂಡಿದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ BMRCL ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಮರಿತಂತೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕನ್ನಡ ನಾಡಿಗೆ ಮಾತ್ರ ಅಲ್ಲ, ಕನ್ನಡಿಗರಿಗೂ ಕೂಡ ಅವಮಾನವನ್ನ ಮಾಡಿರುವಂತದ್ದು. 50 ಟ್ರೈನಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೆದಂತಹ BMRCL ಒಂದ್ ಕಡೆ ಹೇಳುತ್ತೆ ಇದು ಕನ್ನಡಿಗರಿಗೆ ಅಲ್ಲ, ಕನ್ನಡಿಗರನ್ನ ಬಿಟ್ಟು ಬೇರೆ ಭಾಷೆಯವರು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಪ್ರಮುಖವಾಗಿ ಚೆನ್ನೈ, ಹೈದರಾಬಾದ್, ಕೊಚ್ಚಿನ್ ಹಾಗೆ ನಾರ್ತ್ ಇಂಡಿಯಾದ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಅನ್ನೋ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಕನ್ನಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದಂತವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಅನ್ನ ಕೊಟ್ಟು ಕನ್ನಡ ಬರೋ ಹಾಗೆ ನಾವು ಮಾಡ್ತೀವಿ ಅಂತನೂ ಕೂಡ ಈ ಒಂದು ಫಾರ್ಮ್ ನಲ್ಲಿ ಹೇಳಿರುವಂತದ್ದು. ಇದು ಕನ್ನಡಿಗರನ್ನ ರೊಚ್ಚಿಗೇಳಿಸುತ್ತೆ. ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಇದರಿಂದ ಕೆರಳಿ ನಿನ್ನೆ ಅಷ್ಟೇ BMRCL ಕೇಂದ್ರ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ ಇಟ್ಕೊಂಡು ಈ ರೀತಿಯ ಅವಮಾನವನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ಬಿಸಿ ಮುಡ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ BMRCLಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೀಗಾಗಿ ನಿನ್ನೆ ಒಂದು ಮಾಹಿತಿಯನ್ನ ಜೊತೆಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಲ್ಲ, ನಾವು ಮಾಡಿರುವಂತದ್ದು ಗೊತ್ತಿಲ್ಲ, ಇದು ಕೇಂದ್ರದಿಂದ ಯಾವ ರೀತಿಯಾಗಿ ಬಂದಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ, ಆದ್ರೆ ತಪ್ಪಿನ ಅರಿವಾಗಿದೆ, ಹೀಗಾಗಿ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈ ಹಿಂದೆ ಏನೋ ಅಪ್ಲಿಕೇಶನ್ ನಲ್ಲಿ ಈ ರೀತಿಯಾಗಿ ನಾವು ಬಿಡುಗಡೆ ಮಾಡಿದ್ವಿ, ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರಿಗೆ